ಎಷ್ಟು ಪಡಾಕತ್ತೀರ ಅನ್ನೋದು ಮಕ್ಕಳಿಗೆ ತಿಳಿಯುವಾಗ ನೀವೇನಾದ್ರು ಬದುಕಿದ್ರೆ ಅವ್ರ ಜೀವನದಲ್ಲಿ ಕಷ್ಟ ಅನುಭವಿಸಂಗಿಲ್ಲ ಗೊತ್ತಿರ್ಲಿ. ನೀವು ಮಕ್ಕಳಿಗೆ ಕಷ್ಟ ಬರಬಾರ್ದಂತ ಅವ್ರ ಸಲುವಾಗಿ ನೀವು ತುಳಿದಾಕತ್ತಿದ್ರೆ ಮುಂದೊಂದು ಕಾಲಕ್ಕೆ ಅವ್ರು ಕುತ್ಕೊಂಡು ಅಳಬೇಕಾಗತ್ತೆ. ಕಾರಣ ಏನಂದ್ರೆ ದುಡಿಯೋದು ಹೆಂಗಂದ್ರೆ ಕಲಿಕೊಡ್ಬೇಕು ಮಕ್ಕಳಿಗೆ. ಹೆಂಗ ನೀವು ಕಷ್ಟ ಪಡಾಕತ್ತೀರ ಅನ್ನೋದನ್ನು ತಿಳಿಸಿ ಹೇಳ್ಬೇಕು ಮಕ್ಕಳಿಗೆ. ಮಕ್ಕಳನ್ನ ಶಾಲೆ ಕಲಿಸೋ ನಿಟ್ಟಿನೊಳಗೆ ಎಲ್ಲವನ್ನ ಬಿಟ್ಟು ಹೋಗೋದಲ್ಲ, ತಿಳಿಸಿ ಹೇಳೋದಿರ್ತದೆ. ಆ ಜವಾಬ್ದಾರಿಯನ್ನ ಬಹಳ ವ್ಯವಸ್ಥಿತವಾಗಿ ಅಲ್ಲಿ ನಿಭಾಯಿಸಿರ್ತಕ್ಕಂಥವ್ರು ಸ್ವಲ್ಪ ಲಕ್ಷ್ಯ ಕೊಟ್ಟು ಹೇಳಬೇಕು, ಗಮನ ಕೊಟ್ಟು ಹೇಳಿ. ಇವತ್ತಿನ ವಿಷಯ ಸ್ವಲ್ಪ ಗಹನವಾಗಿರ್ತದೆ. ಕಾರಣ ಏನು ಅಂದ್ರೆ ನಿಮ್ಮೂರಿನ ಚರಿತ್ರೆ ಹೇಳುವಂತೆ ಇವತ್ತು 8 ವರ್ಷದ ಬಾಲಕ ಪ್ರತಿನಿತ್ಯ ಒಂದು ಹಳ್ಳಿ ಒಂದು ದಿವಸ ಹೋದ್ರೆ ಇನ್ನೊಂದು ಹಳ್ಳಿ ಮತ್ತೊಂದು ದಿವಸ ಹೋಗ್ಬೇಕು, ಮತ್ತೊಂದು ಹಳ್ಳಿ ಮತ್ತೊಂದು ದಿವಸ ಹೋಗ್ಬೇಕು. ಹಿಂಗ ವಾರದಾಗ ಒಂದ್ಸತನೂ 2 ಸತನೂ ಒಂದೊಂದು ಹಳ್ಳಿಗೆ ಹೋಗುವಂತ ಆದ್ರೆ ಒಂದು 3-4 ಹಳ್ಳಿಗಳು ಪದೇ ಹಿಂಗ ಅಡ್ಡಾಡ್ಕೊಂಡು ಇರ್ಬೇಕಾಗಿತ್ತು. ವರ್ಷ 7 ವರ್ಷ ಹೋಯ್ತು. ಅಜ್ಜನಿಗೆ ಆಮೇಲೆ 9-10 ವರ್ಷ ಕಳ್ಳದಾಗ ಎತ್ತರವಿದ್ರು, ನೋಡೋದಕ್ಕೆ ಅತ್ಯಂತ ಸ್ಫುರದ್ರೂಪಿಯಾಗಿದ್ರು ಆನಂದ ಕುಮಾರ ಸ್ವಾಮಿಗಳು. ಕಳ್ಳನೆಯ ಮೈಮಾಟ, ಏನು ಬೆಳ್ಳನೆಯ ಬಣ್ಣ, ಎತ್ತರದ ಕಾಯ, ಅಜಾನುಭಾವುಗಳಾಗಿದ್ರು. ಪರಿಸ್ಥಿತಿ ಹೆಂಗಾಗ್ಬಿಟ್ಟು ಅಂದ್ರೆ ಒಂದು ಹಂಗ ಕಲ್ಪನೆ ಕಟ್ಕೊಡ್ರಿ. ಕಟ್ಟಿ ದೋತ್ರ ಅಂತ ಹೇಳ್ತಿರಲ್ಲ, ಇವತ್ತಿಗೆ ಕಟ್ಟಿ ದೋತ್ರ ಅಂತಿರಲ್ಲ, ಕಟ್ಟಿ ದೋತ್ರ ಹಾಕೊಳ್ಳೋದು, ನೇರುಪೇಟ್ ಅಂಗಿ, ಬಿಳಿದ ನೇರುಪೇಟ್ ಅಂಗಿ ಹಾಕೊಳ್ಳೋದು, ತೆಲೆ ಮೇಲೆ ಇಂಥದ್ದೊಂದು ಕೆಂಪು ಟವಲು, ತಲೆ ಮೇಲೆ ಒಂದು ಬಿಳಿಯ ರುಮಾಲ ಅಂದ್ರೆ ಗೊತ್ತಾಗತ್ತೆ, ಪೇಟ ಅಂದ್ರೆ ಗೊತ್ತಾಗತ್ತೆ. ಪೇಟ ಸುತ್ತಕೊಂಡು ಕೊರಳೊಳಗೆ ಒಂದು ರುದ್ರಾಕ್ಷಿ, ಹಣಿ ಮೇಲೆ ಒಂದು ಭಸ್ಮ ಹಾಕೊಂಡು ಹಿಂಗ ಒಬ್ಬ ವ್ಯಕ್ತಿ ನಡ್ಕೊಂತ ಹೊಂಟಿದ್ರ 10 ವರ್ಷದ ಹುಡುಗ. ನೋಡೋದಕ್ಕೆ ಒಂದು 12-13 ವರ್ಷದ ಹುಡುಗನ ಕಾಲ ಅಂತಿರೋ ಇಲ್ಲಂತಿರೋ ಏನು ಸ್ವಲ್ಪ ಎತ್ತರ ಇದ್ದಿದ್ದ ಕಾರಣಕ್ಕಾಗಿ ವಯಸ್ಸು ಕೇವಲ 10 ಸಹಿತ ಅವೆಲ್ಲ ಪೋಷಾಕಗಳು ಹೆಂಗ ಕಾಣ್ತಿದ್ವು ಅಂದ್ರೆ ಕೈಯೊಳಗೆ ಜೋಡಿ, ಕೈಯೊಳಗೆ ಬೆತ್ತ ಹಿಡ್ಕೊಂಡು ಹಿಂಗೆ ಹೋಗುವಂತ ಸಂದರ್ಭದೊಳಗ ಒಂದು 12 ವರ್ಷದ ಹುಡುಗ ಕಲ್ಲಂಗ ಕಾಣ್ತಿದ್ರು. 12-13 ವರ್ಷದ ಹುಡುಗ. ಪರಿಸ್ಥಿತಿ ಹೆಂಗಾಗಿತ್ತು ಅಂದ್ರೆ ಕೇವಲ ಜೋಗಿಂದ್ರ ಹರಳಿಯಿಂದ 2 ಕಿಲೋಮೀಟರ್ ಅಂತರದೊಳಗೆ ಇರ್ತಕ್ಕಂಥ ಇವತ್ತಿಗೆ ಟಿಡಿ ಕೊಪ್ಪ ಅಂತ ಕರೀತಾರೆ, ತಿರುಮಲ ದೇವರ ಕೊಪ್ಪ. ಇವತ್ತೇ ಸಣ್ಣ ಹಳ್ಳಿ, ಅವಾಗ ಇನ್ನೂ ಸಣ್ಣ ಹಳ್ಳಿ ಇತ್ತು. ನೀವೆಲ್ಲ ಖುಷಿ ಪಡಬೇಕು. ಯಾಕೆ ಅವ್ರ ಬಗ್ಗೆ ಒಂದು ಮಾತಾಡಿದ್ರೆ ಮೊನ್ನೆ ನಿಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡು ನೀನು ಗುಲ್ಬರ್ಗ ಹೋಗ್ಯಾರ. ನಿನ್ನೆ ಗುಲ್ಬರ್ಗ ಮುಗಿದ ಸುದ್ದಿ ನಮ್ಮ ಹಿರಿಯರಿಗೆ ಗೊತ್ತಾಯ್ತು. ಪೂಜ್ಯ ಶ್ರೀ ಚನ್ನಬಸವ ದೇವರು ಮಲ್ಲಿಕಾರ್ಜುನ ಮಿಳಕ್ ಮಠ ಅವರು ಮೊನ್ನೆ ಬಂದು ಮತ್ತೆ ಇವತ್ತು ಬಂದರ ಅವರಿಗೆ ಹೊಳಬಸವಿ ಆರಾಧ್ಯ ಮಠ ಇವರಿಂದ ಮಾಲಾರ್ಪಣೆ ನಾನೇನು ಹೇಳ್ತಿದ್ದೇನೆ, ಟಿಡಿ ಕೊಪ್ಪ ತಿರುಮಲ ದೇವರ ಕೊಪ್ಪಕ್ಕೆ ಅಜ್ಜಿನವರು ಭಿಕ್ಷೆ ಹೋಗಿರ್ತಾರೆ. 10 ವರ್ಷದ ವಿದ್ಯಾರ್ಥಿ. ಯೋಚನೆ ಮಾಡಿ, ಬಂದ 4-5 ಮನೆ ಅಡ್ಡಾಡಿದ್ರು. ಇಲ್ಲಿ ಹೆಂಗ ಬಂದ ತಕ್ಷಣ ಆ ದೇವಸ್ಥಾನ ನಿಮ್ಗೆ ಕಾಣ್ತೈತಲ್ಲ, ಅಲ್ಲಿಂದ ಹಿಂಗೆ ಒಳಗಡೆ ಬಂದ ಮೇಲೆ ಈ ಕಡೆ ಒಂದು 4 ಮನೆ, ಈ ಕಡೆ ಒಂದು 4 ಮನೆ ಇದಾವಲ್ಲ, ಹಂಗೆ ಟಿಡಿ ಕೊಪ್ಪದೊಳಗ ಹಿಂಗ ಮೇನ್ ರಸ್ತೆಯಿಂದ ಒಳಗೆ ಹೋಗ್ಬಿಟ್ರೆ ಫಸ್ಟಿಗೆ ರಂಗನಾಥ ಸ್ವಾಮಿ ದೇವಸ್ಥಾನ ಬರ್ತದ. ಅದರ ನಂತರ ಬಂದು 3-4 ಮನೆ ಅಷ್ಟೇ ಆಗಿದ್ರು. ಹೋಗಿದ್ರು ಊರೊಳಗ ಒಂದು 3-4 ಮನೆ ಅಷ್ಟೇ ಭಿಕ್ಷೆಯನ್ನು ಬೇಡಿದ್ರು. ಬೌದ್ಧ ಭಿಕ್ಷಾ ಅಂದೇಹಿ ಅಂತ ಹೇಳಿ ಯಾರೋ ಒಂದು ಹಿಡಿ ಹಿಟ್ಟನ್ನು ನೀಡ್ತಿದ್ರು. ಅಪ್ಪ ಬಂದಿದ್ದು ಮಾಡ್ತೀವ ಆಯ್ತಂತಿದ್ರು. ಇನ್ನೊಂದಿಷ್ಟು ಮಂದಿ ಕೈಯಾಗ ಕೆಲಸಿದ್ದಂಥವ್ರು ಮುಂದಕ್ಕೆ ಹೋಗ್ರಪ್ಪ ನಾಳೆ ಕೊಡ್ತೇನೆ ಅಂತಿದ್ರು. ಇಲ್ಲ ತಡ್ರಿ ಅಂತಾರೆ, ಒಂದು 5 ನಿಮಿಷ ನಿಂದ್ರಿ ಅಂತಿದ್ರು. ಅವರ ಅನುಕೂಲಕ್ಕೆ ತಕ್ಕಂಗ ಅವ್ರ ಮನೆಯೊಳಗ ಇಟ್ಟಿನ ಭಿಕ್ಷೆಯನ್ನು ಬೇಡ್ಕೊಂಡು ಕರೆಕ್ಟ್ 5ನೇ ಮನೆಗೆ ಅಜ್ಜವರು ಹೋಗಿ ನಿಂತ್ಕೊಂಡು ಬೌದ್ಧ ಭಿಕ್ಷಾ ಅಂದೇಹಿ ಅಂದಿದ್ರು. ಕಷ್ಟಗಳು ಹೆಂಗೆ ಬರ್ತಾರೆ ಅಂತ ಕೇಳಿ, ಆ ಕಷ್ಟಗಳೇ ನಮ್ಮನ್ನು ಹೆಂಗೆ ಪರಿವರ್ತನೆ ಮಾಡ್ತಾರೆ ಅಂತ ಕೇಳಿ. ಸಣ್ಣ ಮಕ್ಕಳಿಗೆ ನಾವು ಪಡುವಂತ ಕಷ್ಟದ ಒಂಚೂರು
ಜವಾಬ್ದಾರಿಯನ್ನ ತಿಳಿಸಿಕೊಟ್ರೆ ಮಕ್ಕಳಲ್ಲಿ ಎಂತ ಪರಿವರ್ತನೆ ಬರ್ತದೆ ಅನ್ನೋದು ಕೇಳ್ತೇನೆ ಕೇಳ್ರಿ. ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಕೇಳಿ ತಟ್ಟೆ ತಡ ಒಳಗೆ ಕುಂತಿರ್ತಕ್ಕಂತ ಅಮ್ಮ ರೊಟ್ಟಿ ಏನ್ ಮಾಡಕತ್ತಿದ್ಲು, ಅಕ್ಕಿ ಯಪ್ಪ ಒಂದ ನಿಮಿಷಪ್ಪ, ಏನೋ ಹಂಚಿನ ಮೇಲೆ ರೊಟ್ಟಿ ಐತಿ ಅದನ್ನ ತೆಗೆದಿಟ್ಟವಳ ಬರ್ತೇನೆಪ್ಪ, ನಿಂದ್ರು ನಮ್ಮಪ್ಪ ಮುಂಜೆ ಬಂದು ನನಗೆ ದರ್ಶನ ಕೊಟ್ಟಿದ್ದು ಹಂಗೆ ಹಾಲು ಕುಡಿದ್ರೆ ಸಂತೋಷ ಆಗಕತ್ತೈತೆಪ್ಪ, ನಿಂದ್ರು ಬಂದೆ ನಮ್ಮಪ್ಪ ಬಂದೈತೆ ಅಂತ ಅಕ್ಕಿ ಒಳಗಡೆ ಮಾತಾಡ್ಕೊಂತ ರೊಟ್ಟಿ ತೆಗ್ಯಾಕತ್ತಿದ್ದು ಹಂಚಿನಾಗಿದ್ದು. ಕಟ್ಟಿ ಮೇಲೆ ಒಬ್ಬ ಅಜ್ಜ ಕುಂತಿದ್ದ, ಅವನ ಹೆಸರು ಬರ್ಮಪ್ಪಜ್ಜ ಅಂತ ಮಾತಾಡ್ತಾರ. ಅಧಿಕೃತ